ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಧನುರಾಶಿಯವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ಧನುರಾಶಿಯವರು ಬೆಂಕಿಯ ತತ್ವವನ್ನು ಉಳ್ಳವರು ಮತ್ತು ವ್ಯಕ್ತಿತ್ವವನ್ನು ಹೊಂದಿರುವವರು. ಯಾರ ಮುಂದೆಯೂ ಕೂಡ ತಲೆಬಾಗಿದ ಸ್ವಾಭಿಮಾನಿ. ಸ್ನೇಹಿತರೆ, 2026 ಜನವರಿ ತಿಂಗಳು ಧನುರಾಶಿಯವರ ಪಾಲಿಗೆ ಒಂದು ವಿಚಿತ್ರವಾದ ಸನ್ನಿವೇಶವನ್ನು ತಂದೊಡ್ಡುತ್ತಿದೆ. ಹಾಗೆ ಒಂದು ಅದೃಷ್ಟದ ಬಾಗಿಲು ಕೂಡ ತೆರೆಯುತ್ತಿದೆ. ಮತ್ತೊಂದೆಡೆ ಕಾಲನ್ನು ಯಾರೋ ಹಿಂದಿನಿಂದ ಎಳೆಯುತ್ತಿರುವ ಅನುಭವ ಕೂಡ ನಿಮಗೆ ಆಗ್ತಾ ಇರಬಹುದು. ಕಷ್ಟದಲ್ಲಿರುವವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡುತ್ತೀರಿ. ಆದರೆ ನೀವು ಮಾಡುವ ಉಪಕಾರಕ್ಕೆ ಪ್ರತಿಯಾಗಿ ನಿಮಗೆ ಸಿಗುವುದು ಅಪವಾದ ಮಾತ್ರ. ಈ ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಅನೇಕ ಘಟನೆಗಳು ನಿಮ್ಮ ಕಣ್ಣು ತೆರೆಸಲಿವೆ. ನೀವು ನಂಬಿದ ದೈವ ನಿಮ್ಮ ಕೈ ಬಿಡುವುದಿಲ್ಲ, ಆದರೆ ನೀವು ನಂಬಿದ ಮನುಷ್ಯರು ನಿಮಗೆ ಹಿಂತಿರುಗಿ ಮೋಸವನ್ನು ಮಾಡಿದಾಗ ತುಂಬ ನೋವಾಗುತ್ತದೆ. ಆದರೆ ನಿಮಗೆ ಈ ಒಂದು ತಿಂಗಳು ಅನೇಕ ನೆಮ್ಮದಿಯನ್ನು ಉಂಟು ಮಾಡುವಂತಹ ಕ್ಷಣಗಳು ಒಲಿದು ಬಂದಿದೆ. ಆರೋಗ್ಯ, ಹಣಕಾಸು ಮತ್ತು ಕುಟುಂಬದಲ್ಲಿ ಆಗುವ ಬದಲಾವಣೆಗಳನ್ನು ಮುಂದೆ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅತಿಯಾದ ಉದಾರತನ ಹೇಗೆ ನಿಮ್ಮ ಏಳಿಗೆಗೆ ಮತ್ತು ಸಮಸ್ಯೆಗೆ ಕಾರಣವಾಗುತ್ತಿದೆ ಎಂಬುದನ್ನು ವಾಸ್ತವಿಕವಾಗಿ ವಿಶ್ಲೇಷಣೆ ಮಾಡಿ ನೋಡಿ. ಸ್ನೇಹಿತರೆ, ಧನುರಾಶಿಯವರನ್ನು ಆದಷ್ಟು ಬೇಗ ಬಹಳ ವೇಗವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ನೋಡಲು ಅವರು ಕಟುಕರಾಗಿ ಕಂಡರೂ ಕೂಡ ಮನಸ್ಸಿನ ಒಳಗೆ ಮಗುವಿನಂತಹ ಮುಗ್ಧ ಮನಸ್ಸನ್ನು ಉಳ್ಳವರಾಗಿರುತ್ತಾರೆ. ಆದ್ದರಿಂದ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ನಿಮ್ಮ ರಾಶಿಯ ಅಧಿಪತಿ ಗುರು, ಆದ್ದರಿಂದ ನಿಮಗೆ ಜ್ಞಾನದ ದಾಹ ಹೆಚ್ಚು. ನಿಮ್ಮ ಸಹಜ ಗುಣ ಎಂದರೆ ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನೀವು ನಡೆಯುತ್ತಿರುತ್ತೀರಾ. ಯಾರೇ ತಪ್ಪು ಮಾಡಿದರೂ ಕೂಡ ಅವರಿಗೆ ನೇರವಾಗಿ ಅವರ ಬಗ್ಗೆ ಹೇಳುವುದನ್ನು ನೀವು ಬಿಡುವುದಿಲ್ಲ. ಇದೇ ನಿಮ್ಮ ಶಕ್ತಿ ಮತ್ತು ದೌರ್ಬಲ್ಯ ಎರಡೂ ಕೂಡ. ಆದರೆ ಜನವರಿ ತಿಂಗಳು ನಿಮ್ಮ ನೇರ ಮಾತು ನಿಮ್ಮ ಹತ್ತಿರದವರನ್ನು ದೂರ ಮಾಡುವಂತಹ ಒಂದು ಭವಿಷ್ಯವನ್ನು ಕಾಣಿಸ್ತಾ ಇದೆ. ನೀವು ಹೇಳುವ ಮಾತು ಸರಿ ಇದ್ದರೂ ಕೂಡ ಹೇಳುವ ರೀತಿ ಅವರಿಗೆ ನೋವನ್ನು ಉಂಟು ಮಾಡಿ ಅವರ ಮನಸ್ಸಿನಲ್ಲಿ ನಿಮ್ಮ ಮೇಲೆ ಅನೇಕ ರೀತಿಯ ಘಾಸಿಯನ್ನು ಉಂಟು ಮಾಡುತ್ತಿದೆ. ಜನವರಿ ತಿಂಗಳಲ್ಲಿ ನಿಮ್ಮ ನೇರ ಮಾತು ನಿಮಗೆ ಮುಳುವಾಗಿ ಕಾಡಬಹುದು ಅಥವಾ ನಿಮ್ಮ ಹತ್ತಿರದವರನ್ನು ದೂರ ಮಾಡುವ ಒಂದು ದೊಡ್ಡ ಸವಾಲು ಕೂಡ ಆಗಿರಬಹುದು. ಆದ್ದರಿಂದಾಗಿ ಯಾರ ಬಳಿಯಾದರೂ ಮಾತನಾಡುವ ಮುನ್ನ ಒಮ್ಮೆ ಯಾವ ರೀತಿ ಅವರಿಗೆ ತಿಳಿಸಿ ಹೇಳುವುದು ಎಂಬುದನ್ನು ಯೋಚನೆ ಮಾಡಿ ಸ್ಪಷ್ಟವಾಗಿ ಅವರಿಗೆ ತಿಳಿಸುವುದು ಉತ್ತಮ. ಹಾಗೆ ಈ ಜನವರಿ ತಿಂಗಳಲ್ಲಿ ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ ಗುರುಗ್ರಹವು ನಿಮಗೆ ಅನುಕೂಲಕರವಾದಂತಹ ಸ್ಥಾನದಲ್ಲಿದ್ದಾನೆ. ಶನಿ ಮಹಾತ್ಮನ ಪ್ರಭಾವವು ಅರ್ಧದಷ್ಟು ಶನಿಯ ಛಾಯೆ ಮತ್ತು ನಿಮ್ಮ ಸುಖಸ್ಥಾನದ ಮೇಲೆ ಬೀಳುವ ಸಾಧ್ಯತೆ ಇದೆ. ಇದರ ಅರ್ಥ ಹೊರಗಡೆ ಜಗತ್ತಿನಲ್ಲಿ ನಿಮಗೆ ಮಾನಸನ್ಮಾನ ಸಿಕ್ಕರೂ ಕೂಡ ಒಳಗಡೆ 4 ಜನರು ಗೋಡೆಯ ಮಧ್ಯೆ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುವುದಕ್ಕಾಗಿ ಸಂಚು ಹೂಡಿಸುತ್ತಿರುತ್ತಾರೆ. ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡೋಣ. ಧನುರಾಶಿಯವರಿಗೆ ಜನವರಿ ತಿಂಗಳು ಸುವರ್ಣ ಅವಕಾಶಗಳ ತಿಂಗಳು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾರೆಲ್ಲ ಟೀಚಿಂಗ್ ಫೀಲ್ಡ್ ಅಥವಾ ಬ್ಯಾಂಕಿಂಗ್ ಸಲಹೆ ನೀಡುವ ಕ್ಷೇತ್ರದಲ್ಲಿ ಇದ್ದೀರೋ ನಿಮಗೆ ಈ ತಿಂಗಳು ಅದ್ಭುತವಾಗಿದೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಮತ್ತು ನಿಮ್ಮ ಸ್ಥಾನಕ್ಕೂ ಒಂದು ಬೆಲೆ ಬರುತ್ತದೆ ಹಾಗೂ ಉನ್ನತ ಸ್ಥಾನಕ್ಕೆ ನೀವು ಮುಂದೆ ಸಾಗುತ್ತೀರಿ. ಗಂಭೀರವಾಗಿ ಸಲಹೆಗಳನ್ನು ಪರಿಗಣಿಸುತ್ತಾ ಪ್ರಮೋಷನ್ ಅಥವಾ ಸಂಬಳ ಏರಿಕೆಯ ಮಾತುಕತೆಗಳು ನಿಮ್ಮ ಒಂದು ಸುತ್ತಮುತ್ತ ನಡೆಯುತ್ತವೆ. ಆದರೆ ನೀವು ಮಾಡಬೇಕಾದದ್ದು ಇಷ್ಟೇ, ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟು ಆದಷ್ಟು ರೀತಿಯ ಶ್ರಮವನ್ನು ಹಾಕಿದರೆ ಅದು ನಿಮಗೆ ಒಳ್ಳೆಯ ಯಶಸ್ಸನ್ನು ತಂದುಕೊಡುತ್ತದೆ.
ಹಾಗೆ ಸರಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಗುರುಬಲ ಚೆನ್ನಾಗಿರುವುದರಿಂದ ಈ ತಿಂಗಳು ಯಾವುದಾದರೂ ಪರೀಕ್ಷೆಗಳಲ್ಲಿ ನೀವು ಬರೆಯುತ್ತಿದ್ದರೆ ಉತ್ತಮ ಅಂಕ ಮತ್ತು ಫಲಿತಾಂಶವನ್ನು ನೋಡುತ್ತೀರಾ. ಅದಕ್ಕಾಗಿ ನೀವು ದೇವರನ್ನು ಮಾತ್ರ ನಂಬಿ ಕೂರಿದರೆ ಸಾಧ್ಯವಾಗುವುದಿಲ್ಲ. ಕಠಿಣವಾದಂತಹ ಪರಿಶ್ರಮವನ್ನು ನೀವು ಹಾಕಬೇಕು. ಅದರಿಂದ ಉನ್ನತ ಯಶಸ್ಸು ನಿಮ್ಮದ. ಇನ್ನು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಬಂಗಾರ, ಹಣಕಾಸು ಲಾವಾದೇವಿ ಅಥವಾ ಶಿಕ್ಷಣ ಸಂಸ್ಥೆಗಳು ನಡೆಸುವವರಿಗೆ ಜನವರಿ ತಿಂಗಳು ಉತ್ತಮವಾದಂತಹ ಲಾಭಕಾಯಕರವಾದಂತಹ ತಿಂಗಳಾಗಿದೆ. ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡಿಕೊಳ್ಳಲು ಇದು ಸೂಕ್ತ ಸಮಯ. ಇನ್ನು ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ವಿಚಾರದಲ್ಲೂ ಕೂಡ ಅದೇ ರೀತಿಯಾದಂತಹ ಬಂಡವಾಳವನ್ನು ಹೂಡಿಕೆ ಮಾಡಿ ಯಶಸ್ಸನ್ನು ಗಳಿಸಬಹುದು. ಆದರೆ ಹೂಡಿಕೆಯನ್ನು ಮಾಡುವ ಮುನ್ನ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಳ್ಳಿ ಅಥವಾ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಾಗೆ ಪಾರ್ಟ್ನರನ್ನು ಆಯ್ಕೆ ಮಾಡುವಾಗ ಉತ್ತಮವಾದ ರೀತಿಯಲ್ಲಿ ಯೋಚನೆ ಮಾಡಿ ಆಯ್ಕೆ ಮಾಡುವುದು ಉತ್ತಮ. ಅವರಿಂದ ನೀವು ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ. ಅವರ ಮೇಲೆ ಎಷ್ಟೇ ನಂಬಿಕೆ ಇದ್ದರೂ ಕೂಡ ಅವರ ಬಗ್ಗೆ ನಿಧಾನವಾಗಿ ಯೋಚಿಸಿ ನಂತರ ಕೈ ಹಾಕುವುದು ತುಂಬ ಒಳ್ಳೆಯದು. ಇನ್ನು ನಿರುದ್ಯೋಗಿಗಳಿಗೆ ಜನವರಿ ತಿಂಗಳ 3ನೇ ವಾರದಲ್ಲಿ ಶುಭ ಸುದ್ದಿ ಕಾದಿದೆ. ನೀವು ಅಂದುಕೊಂಡಂತಹ ಕಂಪನಿಗಳು ಅಥವಾ ವ್ಯವಹಾರಗಳಲ್ಲಿ ಕೈ ಹಾಕಿದರೆ ಅದರಲ್ಲಿ ಲಾಭದಾಯಕವಾದಂತಹ ಅಂಶವನ್ನು ನೀವು ಗಮನಿಸ್ತಾ ಹೋಗ್ಬೋದು. ಇಂಟರ್ವ್ಯೂಗೆ ಹೋಗುವಾಗ ನೀವು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ಹೋಗಿ ಅಥವಾ ಯಾವುದಾದರೂ ಒಂದು ವಸ್ತುವನ್ನು ಅಥವಾ ಕರವಸ್ತ್ರವನ್ನು ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಯಶಸ್ಸು ನಿಮ್ಮ ಕಡೆಯಾಗುತ್ತದೆ. ಈ ಜನವರಿ ತಿಂಗಳಲ್ಲಿ ಹಣದ ಹರಿವು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿರುತ್ತದೆ. ಆದರೆ ಹನಿ ಹನಿಗೂಡಿದರೆ ಹಳ್ಳ ಎನ್ನುವಂತೆ ಸಣ್ಣ ಸಣ್ಣ ಉಳಿತಾಯವು ನಿಮಗೆ ತುಂಬ ಮುಖ್ಯವಾಗುತ್ತದೆ. ಸಣ್ಣದಾದ ಉಳಿತಾಯವು ನಿಮ್ಮ ಮುಂದಿನ ಒಂದು ದೊಡ್ಡ ಹೂಡಿಕೆಗೆ ಸಹಾಯವನ್ನು ಮಾಡುತ್ತದೆ. ಹಾಗೆ ನಿಮ್ಮ ಬಜೆಟ್ಗೆ ಮೀರಿ ಯಾವುದೇ ರೀತಿಯ ದುಂದುವೆಚ್ಚ ಅಥವಾ ಅನವಶ್ಯಕ ಖರ್ಚುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ರೀತಿಯ ಖರ್ಚನ್ನು ಮಾಡಬೇಕಾದರೂ ಅದಕ್ಕೆ ಒಂದು ಟಾರ್ಗೆಟನ್ನು ಇಟ್ಟುಕೊಳ್ಳಿ. ಅದು ಬಹಳ ಮುಖ್ಯ ಮತ್ತು ನಿಮ್ಮ ಮುಂದಿನ ಜೀವನದ ಉದ್ಧಾರಕ್ಕೆ ಅದು ಉತ್ತಮವಾದಂತಹ ಮಾರ್ಗವಾಗುತ್ತದೆ. ಇನ್ನು ಸಾಲಬಾಧೆಯ ಬಗ್ಗೆ ಹೇಳುವುದಾದರೆ ಹಳೆಯ ಸಾಲವನ್ನು ತೀರಿಸಲು ನೀವು ಹೊಸ ಸಾಲ ಮಾಡುವ ಪರಿಸ್ಥಿತಿ ಬರಬಹುದು. ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಸಾಲವನ್ನು ಮಾಡುವ ಮುನ್ನ ಅನೇಕ ಬಾರಿ ಯೋಚನೆ ಮಾಡಿ ಸಾಲವನ್ನು ಮಾಡಿ. ಹಾಗೆ ನಿಮಗೆ ಬ್ಯಾಂಕ್ ಲೋನ್ ಸಿಗುವ ಯೋಗವಿದೆ. ಸಾಲವನ್ನು ಪಡೆದುಕೊಂಡವರು ವಾಪಸ್ ಕೂಡ ಹಿಂತಿರುಗಿಸಿ ಹಣವನ್ನು ಕೊಡಬಹುದು. ಗೃಹಿಣಿಯರಿಗೆ ಈ ತಿಂಗಳು ಮಿಶ್ರ ಫಲ. ಅತ್ತೆ ಸೊಸೆ ಜಗಳ ಅಥವಾ ನಾದಿನಿಯರ ಕಾಟವನ್ನು ಸ್ವಲ್ಪ ಕಿರಿಕಿರಿಯಾಗಿ ಉಂಟು ಮಾಡಬಹುದು. ಆದರೆ ಯಾವುದೇ ರೀತಿಯ ಹಣಕಾಸಿನ ವಿಚಾರದಲ್ಲಿ ಮನೆಯಲ್ಲಿ ಗಲಾಟೆ ಅಥವಾ ಗೊಂದಲಗಳನ್ನು ಎಬ್ಬಿಸಬೇಡಿ. ಯಾವುದೇ ವಿಷಯವಿದ್ದರೂ ಸಮಾಧಾನದಿಂದ ಕೂತು ಮಾತನಾಡುವುದು ಉತ್ತಮ. ನಿಮ್ಮ ಸಣ್ಣ ಪುಟ್ಟ ಕೆಡುಕುತನಗಳು ಮುಂದೆ ದೊಡ್ಡ ಜಗಳವಾಗಿ ಅದು ಮನೆಯವರಿಗೆಲ್ಲರಿಗೂ ಕೂಡ ತೊಂದರೆಯಾಗುವುದು ಬೇಡ. ಯಾವುದೇ ವಿಷಯವಾದರೂ ಮನೆಯಲ್ಲೇ ಕೂತು ಬಗೆಹರಿಸಿಕೊಳ್ಳುವುದು ಉತ್ತಮವಾದ ಮಾರ್ಗ. ಶನಿಯ ಪ್ರಭಾವವು ನಿಮ್ಮ ಸುಖಸ್ಥಾನದ ಮೇಲೆ ಇರುವುದರಿಂದ ಮನೆಯಲ್ಲಿ ನೆಮ್ಮದಿಯ ಕೊರತೆ ಕಾಡಬಹುದು. ತಾಯಿಯವರ ಆರೋಗ್ಯದಲ್ಲಿ ಅನೇಕ ರೀತಿಯ ಸಮಸ್ಯೆ ಅಥವಾ ಏರುಪೇರು ಆಗಬಹುದು. ಅವರಿಗೆ ಎದೆ ನೋವು ಅಥವಾ ಉಸಿರಾಟದಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಯಾವುದಕ್ಕೂ ಎಚ್ಚರದಿಂದ ಇರಿ ಮತ್ತು ವೈದ್ಯಕೀಯರ ಸಲಹೆಯನ್ನು ಪಡೆದುಕೊಳ್ಳುವುದು ಉತ್ತಮ. ಸತಿಪತಿಯ ನಡುವೆ ಅನ್ಯೋನ್ಯತೆ ಇದ್ದರೂ ಕುಟುಂಬದ ಇತರ ಸದಸ್ಯರ ಪ್ರವೇಶದಿಂದ ಅಥವಾ ಆಸ್ತಿ ವಿಚಾರದಲ್ಲಿ ಮನಸ್ತಾಪ ಉಂಟಾಗಬಹುದು. ಯಾವುದೇ ವಿಷಯದಲ್ಲೂ ಕುಟುಂಬಸ್ಥರನ್ನು ಬಿಟ್ಟು ಮೂರನೆಯವರಿಗೆ ಮಾತನಾಡಲು ಅವಕಾಶವನ್ನು ಮಾಡಿಕೊಳ್ಳಬೇಡಿ ಮತ್ತು ನಿಮ್ಮ ಮನೆಯ ವಿಷಯವನ್ನು ಮೂರನೇ ವ್ಯಕ್ತಿಗಳ ಜೊತೆ ಹಂಚಿಕೊಳ್ಳಲು ಇಷ್ಟಪಡಬೇಡಿ. ಅವರು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವುದನ್ನು ಬಿಟ್ಟು ನಿಮ್ಮ ಮನೆಯ ನೆಮ್ಮದಿಯನ್ನು ಹಾಳು ಮಾಡಲೇ ವಂಚಾಕಿರುವವರು ಆಗಿರಬಹುದು. ಆದ್ದರಿಂದ ಯಾವ ಒಂದು ವ್ಯಕ್ತಿಯ ಜೊತೆ ಮಾತನಾಡುವಾಗ ಯಾವ ವಿಷಯವನ್ನು ಹೇಳಬೇಕು, ಯಾವ ವಿಷಯವನ್ನು ಹೇಳಬಾರದು ಎಂಬ ಆಲೋಚನೆಯನ್ನು ಮಾಡಿ ನಂತರ ಅವರೊಳಗೆ ಮಾತನಾಡುವುದನ್ನು ಮುಂದುವರೆಸುವುದು ಉತ್ತಮ. ಹಾಗೆ ಪ್ರೇಮ ವಿಚಾರದಲ್ಲೂ ಕೂಡ ಮನೆಯವರು
ಮದುವೆ ವಿಷಯ ಬಂದಾಗ ಹಿಂದೇಟು ಹಾಕುತ್ತಿರಬಹುದು. ಜಾತಿ ಅಥವಾ ಅಂತಸ್ತಿನ ವಿಚಾರದಲ್ಲಿ ನಿಮಗೆ ಅನೇಕ ರೀತಿಯ ಅಡ್ಡಿ ಅಥವಾ ಕಿರಿಕಿರಿಯಾಗಿ ಗೊಂದಲವಾಗಿರಬಹುದು. ಗುರುಬಲ ಇರುವುದರಿಂದ ನಿಮ್ಮ ತಾಳ್ಮೆಯಿಂದ ಹಿರಿಯರನ್ನು ಒಪ್ಪಿಸಿದರೆ ಈ ತಿಂಗಳ ಕೊನೆಯಲ್ಲಿ ಜಯ ನಿಮ್ಮದಾಗುತ್ತದೆ. ಅವಿವಾಹಿತರಿಗೆ ಬೇಗ ಕಂಕಣ ಭಾಗ್ಯ ಕೂಡ ಕೂಡಿ ಬರಲಿದೆ. ತಾಳ್ಮೆಯಿಂದ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ. ಆತುರಪಟ್ಟರೆ ಮದುವೆ ನಿರ್ಧಾರ ತೆಗೆದುಕೊಂಡರೆ ಸಂತಾನ ಭಾಗ್ಯಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ತೊಂದರೆ ಉಂಟಾಗುತ್ತದೆ. ಇದನ್ನು ನೀವು ಪರಿಹಾರ ಮಾಡಬೇಕೆಂದರೆ ನಿಮ್ಮ ಕುಲದೇವರ ಹರಕೆ ಅಥವಾ ಯಾವುದೇ ರೀತಿಯ ಪೂಜೆಗಳನ್ನು ಮುಗಿಸುವುದು ಉತ್ತಮ. ವಿದ್ಯಾರ್ಥಿಗಳಿಗೆ ಇದು ನೆಮ್ಮದಿಯ ವರ್ಷ ಮತ್ತು ಸುವರ್ಣ ಕಾಲ. ಗುರು ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವುದರಿಂದ ವಿದ್ಯೆಯಲ್ಲಿ ನೀವು ಮುಂಚೂಣಿಯಲ್ಲಿ ಇರುತ್ತೀರಿ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶಗಳು, ಯೋಗಗಳು ನಿಮಗೆ ಕೂಡಿ ಬರಬಹುದು. ಯಾವುದೇ ರೀತಿಯ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಗುವ ಯೋಗವಿದೆ. ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ. ಸ್ನೇಹಿತರ ಜೊತೆ ಮೋಜು ಮಸ್ತಿ ಅಥವಾ ಯಾವುದೇ ರೀತಿಯ ದುಂದುವೆಚ್ಚ ಯಾವುದನ್ನು ಚಟಕ್ಕೆ ಬೀಳದೆ ನೀವು ಉತ್ತಮವಾದಂತಹ ಮಾರ್ಗದಲ್ಲಿ ನಡೆಯಬೇಕು. ಹಾಗೆ ಓದು ಮತ್ತು ಜರ್ನಲಿಸಂ ಬಗ್ಗೆ ಹೆಚ್ಚು ಗಮನವನ್ನು ಹರಿಸುವುದು ಉತ್ತಮ. ಹಾಗೆ ನಿಮ್ಮ ಎಲ್ಲ ಆಸೆಗಳು ನೆರವೇರಬೇಕೆಂಬ ಆಸೆ ನಿಮಗೂ ಇದ್ದಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶ್ರೀ ಶನೇಶ್ವರಾಯ ನಮಃ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಅಥವಾ ಬಂಧುಗಳಿಗೆ ಈ ಒಂದು ವಿಡಿಯೋವನ್ನು ತಲುಪಿಸಿ. ಹಾಗೆ ನಿಮ್ಮಲ್ಲಿ ಆಗುವಂತಹ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ ಅಂತ ನೋಡೋದಾದರೆ ಗುರು ರಾಘವೇಂದ್ರರ ಮೊರೆಯನ್ನು ಹೋಗುವುದು ಉತ್ತಮ. ಹೌದು, ಪ್ರತಿದಿನ ನೀವು ಗುರು ರಾಘವೇಂದ್ರ ರಾಯರನ್ನು ನೆನೆಯುವುದು ಉತ್ತಮ. ಸಾಧ್ಯವಾದರೆ ಗುರುವಾರದಂದು ದೇವಾಲಯಕ್ಕೆ ಅಥವಾ ಮಂತ್ರಾಲಯಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಉತ್ತಮ. ಇದರಿಂದ ನಿಮ್ಮ ಎಲ್ಲ ಕಷ್ಟಗಳನ್ನು ರಾಯರ ಪಾದಕ್ಕೆ ಹಾಕಿ ಬನ್ನಿ ಅರ್ಪಿಸಿ ಅವರ ಮಂತ್ರವನ್ನು ಮನಸ್ಸಲ್ಲಿ ಜಪಿಸಿಕೊಳ್ಳಿ. ಗುರುವಾರ ಅಥವಾ ಭಾನುವಾರ ಗೋವುಗಳಿಗೆ ಫಲವನ್ನು ನೀಡುವುದು ಉತ್ತಮ ಅಥವಾ ಅಕ್ಕಿ ಬೆಲ್ಲವನ್ನು ತಿನ್ನಿಸಿ. ನಿಮ್ಮ ಜಾತಕದ ದೋಷಗಳು ನಿವಾರಣೆಯಾಗುತ್ತದೆ. ಕುಟುಂಬದಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತದೆ. ಭಗವಂತನ ಕೃಪೆ ನಿಮ್ಮ ಮೇಲೆ ಇರುತ್ತದೆ. ಬಡವರು ಅಥವಾ ನಿರ್ಗತಿಕರಿಗೆ ದಾನವನ್ನು ಮಾಡಿ. ಇದು ನಿಮ್ಮ ಮನಸ್ಸಿನ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ಹಾಗೆ ಮುಂಜಾನೆ ಇದ್ದಾಗ ನಿಮ್ಮ ಮನಸ್ಸನ್ನು ಶಾಂತಿಯಲ್ಲಿಟ್ಟುಕೊಂಡು ಧ್ಯಾನ ಮಾಡುವುದು ಎಲ್ಲದಕ್ಕಿಂತ ಉತ್ತಮವಾದ ಮಾರ್ಗ ಅಂತ ಹೇಳ್ಬೋದು. ಹಾಗೆ ವಿಷ್ಣುವಿನ ಸಹಸ್ರನಾಮವನ್ನು ಕೂಡ ನಿಮ್ಮ ಮನಸ್ಸಲ್ಲಿ ಜಪಣೆ ಮಾಡುವುದು ತುಂಬ ಉತ್ತಮ. ಆದಷ್ಟು ನಿಮ್ಮ ಕೇಡು ಬಯಸುವವರಿಂದ ಸಾಧ್ಯವಾದಷ್ಟು ದೂರವಿರುವುದು ಎಲ್ಲದಕ್ಕಿಂತ ಉತ್ತಮವಾದದ್ದು. ನಿಮ್ಮ ಗಮನ ಆದಷ್ಟು ನಿಮ್ಮ ಗುರಿಯ ಕಡೆ ಮಾತ್ರ ಇರುವುದು ಉತ್ತಮ. ಆ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನಿಮ್ಮ ಎಲ್ಲ ಕನಸುಗಳು ನೆರವೇರಲಿ. ಶುಭ ದಿನ ಶುಭವಾಗಲಿ. ಧನ್ಯವಾದಗಳು.